ರಾಣಿ ಅಬ್ಬಕ್ಕನವರೇ ಹೇಗಿದ್ದೀರಾ? ಹೇಗಿದ್ದೀರಾ ಹೇಗಿದ್ದೀರಾ? ನನ್ನ ನಾಡಲ್ಲೇ ನಿಂತು ನನ್ನನ್ನೇ ಸೆರೆಯೊಳಗಿರಿಸಿ ನನ್ನನ್ನೇ ಹೇಗಿದ್ದೀರಾ ಎಂದು ಕೇಳುವಷ್ಟು ಸೊಕ್ಕೆ ನಿನಗೆ? ಕೂಲ್ ಕೂಲ್, ಇದು ನಿಮ್ಮ ಅರಮನೆಯಲ್ಲ, ಸೆರೆಮನೆ. ನೀವು ಯುದ್ಧದಲ್ಲಿ ಸೋತಿದ್ದೀರಿ ಹಾಗೂ ನಮ್ಮ ಬಂದಿಯಾಗಿದ್ದೀರಿ, ಅದನ್ನು ಮರೆಯಬೇಡಿ. ಮೂರಲ್ಲ ನಾಲ್ಕಲ್ಲ 5 ಬಾರಿ ಸೋತು ಸುಣ್ಣ ಹೋಯಿತೇನೋ? ಹಳೆಯ ಮಾತು ಹೀಗೇಕೆ? ನೀವು ಒಂದು ಹೆಣ್ಣು ಎನ್ನುವುದನ್ನು ಗಮನದಲ್ಲಿಟ್ಟು ಮಾತನಾಡಿ. ಹೆಣ್ಣು ಹೆಣ್ಣೆಂಬ ಹೆಮ್ಮೆಯಿಂದ, ಹೆಣ್ಣೆಂಬ ಆತ್ಮವಿಶ್ವಾಸದಿಂದ, ಹೆಣ್ಣೆಂಬ ಗರ್ವದಿಂದ ತಾಯ್ನಾಡನ್ನು, ತಾಯ್ನಾಡಿನ ಮಕ್ಕಳನ್ನು ನನ್ನ ಪ್ರಾಣಕ್ಕಿಂತಲೂ ಮಿಗಿಲಾಗಿ ಕಾಪಾಡುತ್ತೇನೆ ಎಂದು ನನ್ನ ಅಭಯ ನೀಡಿದ ನನ್ನ ಪ್ರೀತಿಯ ಪ್ರಜೆಗಳ ರಾಣಿಯಾಗಿಯೇ ಮಾತನಾಡುತ್ತಿದ್ದೇನೆ. ಉಲ್ಲಾಳದ ರಾಣಿ, ಅಭಯ ರಾಣಿ ಅಬ್ಬಕ್ಕನಾಗಿಯೇ ಮಾತನಾಡುತ್ತಿದ್ದೇನೆ. ಅಬ್ಬಬ್ಬಾ, ಎಂತ ತೇಜಸ್ಸು, ಎಂತ ಧೈರ್ಯ! ನಿಮ್ಮ ಬಗ್ಗೆ ನಾನು ಕೇಳಿದ್ದೆ, ಆದರೆ ಈಗ ಪ್ರತ್ಯಕ್ಷವಾಗಿ ನೋಡುವಂತಾಯಿತು. ನಮ್ಮ ಬಗ್ಗೆ ನೀವೇನನ್ನು ಕೇಳಿರುವಿರಿ? ಚಿಕ್ಕ ವಯಸ್ಸಿನ ಶೌರ್ಯ ಪರಾಕ್ರಮವನ್ನೇ, ಕತ್ತಿವರಸೆಯ ಪಟ್ಟನ್ನೇ, ಬಿಲ್ಲು ಬಾಣದ ನಿಖರತೆಯನ್ನೇ, ಸೈನಿಕ ಕೌಶಲ್ಯತೆಯನ್ನೇ, ಇಲ್ಲ ರಣತಂತ್ರವನ್ನೇ? ಯಸ್ ಯಸ್, ನಿಮ್ಮ ಈ ಚಾತುರ್ಯತೆಯನ್ನು ನೋಡಿ ನಿಮ್ಮ ಮಾವನವರಾದ ತಿರುಮಲ ರಾಯರು ನಿಮ್ಮನ್ನು ರಾಣಿಯನ್ನಾಗಿ ನೇಮಿಸಿದರು ಹಾಗೂ ಮಂಗಳೂರಿನ ಅರಸ ಲಕ್ಷ್ಮಪ್ಪರೊಂದಿಗೆ ವಿವಾಹ ಮಾಡಿಸಿದರು. ಆ ಮದುವೆ ಬಂದು ಹೆಚ್ಚು ಕಾಲ ಉಳಿಯಲಿಲ್ಲ ಬಿಡಿ. ನಾನು ರಾಜ್ಯದ ಕಡೆಗೆ ಗಮನ ಹರಿಸಿದೆ. ಆದರೆ ಪೋರ್ಚುಗೀಸರ ವ್ಯಾಪಾರಕ್ಕೆಂದು ಬಂದು ನಮ್ಮ ನಾಡಿನ ಸಂಪತ್ತಿನ ಮೇಲೆ ನಿಮ್ಮ ಕೆಟ್ಟ ನಮ್ಮ ನಾಡನ್ನು ಆಕ್ರಮಿಸಲು ಪ್ರಯತ್ನಿಸಿದಿರಿ. ಇಲ್ಲಿ ನಿಮ್ಮ ಚಾಕಚಕ್ಯತೆಯನ್ನು ಮೆಚ್ಚಲೇಬೇಕು. ಹಿಂದೂ ಮುಸ್ಲಿಂ ಎಂದು ಭೇದ ಭಾವವಿಲ್ಲದೆ ಎಲ್ಲ ರಾಜ್ಯರನ್ನು ಒಗ್ಗೂಡಿ ಒಗ್ಗಟ್ಟಿನಿಂದಲೂ ನಮ್ಮನ್ನು ಎದುರಿಸಿದ್ದೀರಿ. ಜಾತಿ ಧರ್ಮ ಮುಖ್ಯ, ಮೊದಲು ಮಾನವೀಯತೆ. ನಮ್ಮ ತಾಯ್ನಾಡು, ಅದರ ಮುಂದೆ ಬೇರೆಲ್ಲವೂ ಗೌಣ. ಮೊದಲನೇ ಬಾರಿ ನೀವು ನಮ್ಮ ರಾಜ್ಯದ ಆಕ್ರಮಣ ಮಾಡಿದಾಗಲೇ ನಾನು ಎಚ್ಚೆತ್ತು. 2ನೇ ಬಾರಿ ಸುಕ್ಕ ಕೇಳಿಕೊಂಡು ಬಂದಿರಿ. ಇನ್ನು 3 ಬಾರಿ ಆಸ್ತಿ ಪಾಸ್ತಿಗಳೊಂದಿಗೆ ಪ್ರಾಣಹಾನಿ ಕೂಡ ಮಾಡಿರಿ. ಇನ್ನು 4 ಒಟ್ಟ ಪ್ರತಿರೋಧಕ್ಕೆ ನೀವು ಪಲಾಯನಗೈದಿರಿ. ಬಾರಿ ನಮ್ಮ ಅರಮನೆ, ಕೋಟೆ ಎಲ್ಲವನ್ನೂ ಆಕ್ರಮಿಸಿಕೊಂಡಿರಿ. ಆದರೆ ನಾನು ಅಲ್ಲಿಂದ ತಪ್ಪಿಸಿಕೊಂಡು ಕೇವಲ 200 ಜನ ಸೈನಿಕರೊಂದಿಗೆ ರಾತ್ರೋರಾತ್ರಿ ತೆಗಿದೆ. ಮೇಜರ್ ಪಿಕ್ಸಾಟೋ, ಅಡ್ಮಿರಲ್ ಮಸ್ಕಾನಸರನ್ನು ಕೊಂದು ಮಂಗಳೂರನ್ನು ಹಿಂಪಡೆದೆವು. ಈಗ ಅಂದರೆ 6ನೇ ನನ್ನ ಗಂಡನನ್ನು ನಿಮಗೆ ಸೇರಿಸಿಕೊಂಡು ಆಕ್ರಮಣ ಮಾಡಿ ಈಗ ಈ ಸೆರೆಯಲ್ಲಿಟ್ಟಿದ್ದೀರಿ. ಗೆಲುವೆಂದು ಭಾವಿಸಿರುವಿರೋ? ನಿಮ್ಮಂತ ಬಲಾಢ್ಯರನ್ನು ಎದುರಿಸಲು ನಾವು ಕಪಟ ನಾಟಕ ಮಾಡಲೇಬೇಕಾಗುತ್ತದೆ. ಹೇಡಿಗಳೇ, ಈಗಲೂ ನನ್ನ ಕೈಗೆ ಕತ್ತಿಯನ್ನು ಕೊಟ್ಟು ನೋಡಿ, ನೇರಕ್ಕೆ ನೇರ ಹೋರಾಡಿ. ಆಗ ತಿಳಿಯುತ್ತದೆ ಈ ರಾಣಿ ಅಬ್ಬಕ್ಕನ ದೇಶ ಪ್ರೇಮ. ಕ್ಷಮಿಸಿ ರಾಣಿ ಅಬ್ಬಕ್ಕನವರೇ, ನೀವು ನಮ್ಮ ವೈರಿಗಳಾಗದೆ ನಮ್ಮ ಜೊತೆ ಇರಬಾರದಿತ್ತೇ ಎನಿಸುತ್ತದೆ. ನಿಮ್ಮ ಈ ಧೈರ್ಯವನ್ನು ಮೆಚ್ಚಿ ಎಲ್ಲರೂ ನಿಮ್ಮನ್ನು ಅಭಯ ರಾಣಿ ಅಬ್ಬಕ್ಕ ಎನ್ನುತ್ತಾರೆ. ನಿಮ್ಮಂತ ಹೆಣ್ಣನ್ನು ಪಡೆದ ಕನ್ನಡ ನಾಡೆ ಧನ್ಯ, ಕನ್ನಡ ನಾಡೆ ಧನ್ಯ. ರಾಣಿ ಅಬ್ಬಕ್ಕನ